ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ನಾವು ಶಾವಿಗೆ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಸಖತ್ ಉದುದ್ರಾಗಿ ಬರುತ್ತೆ. ಇಷ್ಟು ಉದುದ್ರಾಗಿ ಹೇಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡೋದು ಅಂತ ನೋಡೋಣ. ಕೆಲವ್ರಿಗೆಲ್ಲ ಶಾವಿಗೆ ಉಪ್ಪಿಟ್ಟು ಅಂದರೆ ಮೆತ್ತಕ್ಕಾಗಿಬಿಡುತ್ತೆ, ಅಥವಾ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋದಿಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ. ಆದರೆ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಮೊದಲಿಗೆ ಶಾವಿಗೆ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಪೂರ್ತಿಯಾಗಿ ಕಾಯ್ತಾ ಇರಬೇಕು ನೀರು, ತಣ್ಣಗಿರೋ ನೀರಿಗೆ ಹಾಕಬಾರ್ದು. ಅದಕ್ಕೆ ನಾನು ಇಲ್ಲಿ ತೊಗೊಂಡಿರೋ ಅಂಥ ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೋಸ್ಟೆಡ್ ಶಾವಿಗೆನ ತೊಗೊಂಡಿರೋದ್ರಿಂದ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಉರಿಯೋ ಶಾವಿಗೆನ ತೊಗೊಂಡ್ರೆ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಯಾಕೆ ಹಾಕೋದು ಅಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಇದನ್ನು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸಬಾರ್ದು, ಮೆತ್ತಕ್ಕಾಗ್ಬಿಡುತ್ತೆ. ನೋಡಿ, 2 ನಿಮಿಷ ಆದಮೇಲೆ ಬೆಂದಿರುತ್ತೆ. ಆವಾಗ ನಾವು ಇದನ್ನು ಈ ರೀತಿಯಾಗಿ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಅದು ಬಿಸಿ ಇರುವಾಗಲೇ ಅದಕ್ಕೆ ಒಂದು ಗ್ಲಾಸ್ ತಣ್ಣೀರನ್ನು ಹಾಕಬೇಕು. ಯಾಕೆ ಅಂದರೆ ಅದು ಅಂಟಬಾರ್ದಲ್ವಾ, ಬಿಸಿಗೆ ಒತ್ತದಂಗೆ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಈ ರೀತಿಯಾಗಿ ಅದ್ರ ಮೇಲ್ಗಡೆ ಹಾಕೋಣ. ತುಂಬ ಉದ್ರುದ್ರಾಗಿದೆ. 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸ್ಕೋಬಾರ್ದು. ಜಾಸ್ತಿ ಬೇಯಿಸ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ. ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕೋದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಮೈನ್ ಇರೋದೇ ಎಣ್ಣೆ ಹಾಕೋದ್ರ ಮೇಲೆ. ಎಣ್ಣೆ ಜಾಸ್ತಿ ಆದರೆ ಶಾವಿಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಯಾವಾಗಲೂ ಕಡಿಮೆ ಕ್ವಾಂಟಿಟಿಲಿ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಎಣ್ಣೆ ಹಾಕ್ಬಿಟ್ಟು ಈ ರೀತಿಯಾಗಿ ಕಡಲೆ ಬೀಜ ಮತ್ತು ನಾನಿಲ್ಲಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೆರಡು ನಿಮ್ಮ ಕ್ವಾಂಟಿಟಿ ಮೇಲೆ ನಿಮಗೆ ಎಷ್ಟು ಬೇಕಷ್ಟನ್ನು ತೊಗೊಳ್ಳಿ. ನೋಡಿ, ಈ ರೀತಿಯಾಗಿ ಫ್ರೈ ಆದಮೇಲೆ ನಾವು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಈಗ ಕಾಯ್ದಿರೋ ಅಂಥ ಎಣ್ಣೆಗೆ ನಾನು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದೆಲ್ಲ ಲೈಟಾಗಿ ಫ್ರೈ ಆದ ನಂತರ ಶುಂಠಿನ ತುರಿದಿಟ್ಕೊಂಡಿರೋ ಅಂಥ ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 6ರಿಂದ 7 ಹಸಿಮೆಣ್ಸಿಕಾಯಿನ ಹೀಗೆ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟಿಗೆ ಖಾರ ಚೆನ್ನಾಗಿರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಸಿಮೆಣ್ಸಿಕಾಯಿನ ಜಾಸ್ತಿನೇ ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಒಂದು ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಸಣ್ಣ ಸೈಜಿಂದು. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ 1-2 ಒಣಗಿರೋ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕೋಬಿಟ್ಟು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಶಾವಿಗೆ ಬೇಯಿಸುವಾಗೂ ಕೂಡ ನಾವು ಉಪ್ಪು ಹಾಕಿರ್ತೀವಿ, ಇಲ್ಲಿ ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ನೆಕ್ಸ್ಟು ನಾವು ಬೇಯಿಸ್ಕೊಂಡಿರೋವಂಥ ಶಾವಿಗೆನ ಸೇರಿಸ್ಕೊಳ್ಳೋಣ. ನೋಡಿ, ಎಷ್ಟು ಉದುದ್ರಾಗಿ ಶಾವಿಗೆ ಬೆಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ನಾವು ಒಂದು ಲೆಡ್ ಕ್ಲೋಸ್ ಮಾಡಿ ಇದನ್ನು ಒಂದು 4 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಹಾಕಿರೋವಂಥ ಉಪ್ಪು ಖಾರ ಹುಳಿ ಎಲ್ಲ ಶಾವಿಗೆಗೆ ಹಿಡಿಬೇಕು. ಇದು ಬೇಯೋವಷ್ಟರಲ್ಲಿ ನಾನು ಕಿಚನ್ಗೆ ಯೂಸ್ ಆಗೋ ಅಂಥ ಒಂದು ಟಿಪ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲ ಇತ್ತೀಚೆಗೆ ಜಾಸ್ತಿ ನಾನ್ ಸ್ಟಿಕ್ ಪಾತ್ರೆಗಳನ್ನ ಯೂಸ್ ಮಾಡೋದ್ರಿಂದ ಈ ರೀತಿಯಾಗಿರುವಂಥ ಮರದ ಸ್ಪ್ಯಾಚುಲಾಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ತುಂಬ ದಿನ ಚೆನ್ನಾಗಿರಬೇಕು, ಹಳೇದ್ರಂಗೆ ಕಾಣಿಸ್ಬಾರ್ದು ಅಂತ ಅಂದರೆ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡೋ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಅಡುಗೆ ಎಣ್ಣೆ ನೀವು ಯಾವುದಾದ್ರೂ ಯೂಸ್ ಮಾಡೋದನ್ನೇ ಹಚ್ಬೋದು. ಈ ರೀತಿಯಾಗಿ ಫುಲ್ಲು ಆ ಸ್ಪ್ಯಾಚುಲ ಮೇಲೆ ನೀಟಾಗಿ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿಬಿಟ್ಟು ನಾವು ಇದನ್ನು 1-2 ನಿಮಿಷ ಬಿಸಿಲಲ್ಲಾದರೂ ಒಣಗಿಸ್ಬೋದು, ಅಥವಾ ಒಳಗೇನೂ ಕೂಡ ಇಟ್ಬೋದು. ಒಣಗಿಸ್ಲೇಬೇಕು ಬಿಸಿಲಲ್ಲಿ ಅಂತ ಏನಿಲ್ಲ. ಟೈಮ್ ಇಲ್ಲ ಅಂದರೆ ಬಿಸಿಲಲ್ಲಿ ಹೊರಗಡೆ 1-2 ನಿಮಿಷ ಒಣಗಿಸಿ, ಇಲ್ಲ ಅಂದರೆ ಒಳಗಡೆ ಹಾಗೇನೂ ಕೂಡ ಇಟ್ಬೋದು. ಈ ರೀತಿ ಮಾಡೋದ್ರಿಂದ ಅದು ಒರಿಜಿನಲ್ ತಂದಾಗ ಹೇಗಿರುತ್ತೋ ಅದೇ ರೀತಿ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು. ಇದನ್ನು ತಿಂಗಳಿಗೆ ಒಂದ್ಸಲ ಮಾಡಿದರೆ ಸಾಕು, ಈ ಥರ ಸ್ಪ್ಯಾಚುಲಾಗಳನ್ನೆಲ್ಲ ನೀಟಾಗಿ ಇಟ್ಕೋಬೋದು. ಹಾಗೆ ಈ ಟಿಪ್ಸ್ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾವಿಲ್ಲಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆಯಾ ಅಂತ ನೋಡೋಣ ಬನ್ನಿ. ಇವಾಗ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ. ಲಾಸ್ಟಲ್ಲಿ ಇದ್ರ ಮೇಲೆ ನಾವು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಗೋಡಂಬಿನ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ. ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ನೋಡ್ತಾ ಇದ್ರೆಲ್ಲ ತುಂಬಾ ಉದುದ್ರಾಗಿ ಆಗಿರುತ್ತೆ. ಎಷ್ಟು ಈಸಿಯಾಗಿ ಉದುದ್ರಾಗಿ ಮಾಡ್ಕೋಬೋದು ಅಂತ. ನಾನಿಲ್ಲಿ ಅನಿಲ್ ಶಾವಿಗೆನ ಯೂಸ್ ಮಾಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ನಾದರೂ ಕೂಡ ಯೂಸ್ ಮಾಡ್ಬೋದು. ರೋಸ್ಟೆಡ್ ಅಲ್ಲ ಅಂದರೆ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ಅಷ್ಟೇ.
ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಏನು ಶಾವಿಗೆ ಉಪ್ಪಿಟ್ಟಿರುತ್ತೋ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದರೆ ಕಾಯಿ ಚಟ್ನಿ ಜೊತೆ ಅಂತೂ ಸಖತ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಉದುದ್ರಾಗಿ ಆಗಿದೆ ಅಂತ ಹೇಳಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು, ಮೆತ್ತಗಂತೂ ಆಗೋದೇ ಇಲ್ಲ. ಕಾಯಿ ಚಟ್ನಿ ಜೊತೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.